ಬೇಡ 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 ಬೇಡ. ನನ್ನೇ ಸಾಯಿಸ್ಬಿಟ್ಟಲ್ಲೋ ಪ್ರತಿ. ಇಲ್ಲ ಇಲ್ಲ ಇಲ್ಲ, ನಾನಲ್ಲ ನಾನಲ್ಲ, ನಾನು ಸಾಯಿಸಿಲ್ಲ. ಏನು ಅನ್ಯಾಯ ಮಾಡಿ ಅಂತ ನನ್ನೇ ಸಾಯಿಸ್ಬಿಟ್ಟಲ್ಲ. ನಾನೆಲ್ಲ ಕೊಲೆ ಮಾಡಿದ್ದು. ವಿದ್ಯಾಸಾಗರ್ ದೊಡ್ಡಾಗಿ ಬರ್ತಾನೆ, ಅರೆಸ್ಟ್ ಮಾಡ್ತಾರೆ, ನಿನ್ನ ಗಲ್ಲಿಗೆ ಹಾಕ್ತಾರೆ. ಹೊರಗಡೆ ನೀನೊಬ್ಬ ಕೊಲೆಗಾರ ಅನ್ಸ್ಕೊಳ್ತೀಯ, ಮಾನ ಮರ್ಯಾದೆ ಹೋಗುತ್ತೆ. ಈಗೋಸ್ಕರ ಕ್ಲೋಸ್ ಫ್ರೆಂಡ್ನೇ ಕೊಲೆ ಮಾಡ್ಬಿಟ್ಟಿಯಲ್ಲ. ಬಿಡಲ್ಲ, ಸಾಯಿಸ್ತಾನೆ, ತುಂಬಾ ವಿಚಿತ್ರವಾಗಿ ಸಾಯಿಸ್ತಾನೆ. ವಿದ್ಯಾಸಾಗರ್ ದೆವ್ವ ಸಾಯಿಸೋದ್ರಿಂದ ನೀನೇ ಸಾಯಿಸ್ಬೇಕು. ವಿಷಯ ಗೊತ್ತಾಯ್ತೇನ್ರ? ಏನೋ ವಿಷಯ? ಪ್ರದೀಪ ಡೆತ್ ನೋಟ್ ಬರ್ದಿಟ್ಟು ಸುಸೈಡ್ ಮಾಡ್ಕೊಂಬಿಟ್ಟಕೊಂಡ್ರ. ವಿದ್ಯಾಸಾಗರಿಗೆ ಕೊಂದಿರೋ ನಾನೇ, ಅವ್ನ ಸಾವಿಗೆ ನಾನೇ ಕಾರಣ. ಸೊ ಬದುಕಕ್ಕೆ ಇಷ್ಟಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ. ಹಾಂ, ಹಿಂಗಂಗ್ರ ಗೊತ್ತಾಯ್ತು? ಯಾಕ್ರ ನೋಗ್ತಾ ಇದ್ರ? ವಿದ್ಯಾಸಾಗರ್ನ ಕೊಂದಿದ್ದು ಪ್ರದೀಪ ಅಲ್ಲ. ಮತ್ತೆ ನಾನು ಅವತ್ತು ಕೊಲೆ ನಡೆದಿದ್ದೇನ. ಲೇ ಬೇಡ ಮಗ, ಅವಳು ನಮ್ಮ ಹುಡುಗಿ ಅವಳು ಸೋತಕ್ಕೆ ಬರ್ಬೇಡ, ಬಿಟ್ಬಿಟ್ಟು.
7 ವರ್ಷದಿಂದ ನಾವು ಮಾಡಿದ್ದೀನಿ. ಇವಾಗ ಬಿಟ್ಬಿಡೋದ ಬಿಟ್ಬಿಡೋದ? ಬೇಡ ಮಗ, ನನ್ನ ಮೆಂಟ್ಲು ಸರಿ ಇಲ್ಲ. ನನ್ನ ತಂಟೆ ಬರ್ಬೇಡ. ನಿನ್ ಕೊಲೆ ಮಾಡಕ್ ವಯಸ್ಸಲ್ಲ ನೋಡ್. ಮತ್ತೆ ಏನು ಕೊಲೆ ಮಾಡ್ತೀಯ? ಏ ಬೇಡ, ಸುಮ್ಮನೆ ಇರೋ. ಏನಕ್ಕೆ ಜಗಳ ಆಡ್ತಿರೋ? ಮೀಟ್ರಿದ್ದು ಕೊಲೆ ಮಾಡೋಣ ನೋಡೋಣ. ಏ ಬೇಡ, ನನ್ ಸರಿ ಇಲ್ಲ. ಪ್ರದೀಪ ಮತ್ತು ವಿದ್ಯಾಸಾಗರ್ ಫುಲ್ ಟೈಟ್ ಆಗಿದ್ರು. ಏ ಕೊಲೆ ಮಾಡೋ ನೋಡೋಣ. ಹುಡುಗಿ ವಿಚಾರದಲ್ಲಿ ತುಂಬಾ ಜಗಳ ಮಾಡ್ಕೊಂಡಿದ್ರು. ಗೋಲಿ ಬಿಡ್ಸೋ ಅರ್ಜುನ್, ಬಾರೋ. ಏ ಬೇಡ, ಸುಮ್ಮನೆ ಇರೋ. ನೋಡೋಣ. ಬಿಡ್ರೋ, ಏ ಬಿಡ್ರೋ. ನಾನು ಆಗ ಚಿನ್ಮೆಗೆ ಮೇನ್ಸ್ ಆಫ್ ಮಾಡಕ್ ಹೇಳ್ದೆ. ಬಿಡ್ಸೋ ತರ ನಾಟಕ ಮಾಡಿ ವಿದ್ಯಾಸಾಗರ್ಗೆ ಸಾಯಿಸಿದ್ ನಾನೇ. ನಂತರ ಕರೆಂಟ್ ಬಂದಾಗ ವಿದ್ಯಾಸಾಗರ್ ಸತ್ ಬಿದ್ದಿದ್ದ. ಕುಡಿದ ನಶೆಯಲ್ಲಿದ್ದ ಪ್ರದೀಪಂಗೆ ಅಲ್ಲಿ ಏನ್ ನಡೀತು ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ಇದ್ದ ನಾನು, ರಾಹುಲ, ಚಿನ್ಮಯ ಪ್ರದೀಪಂಗೆ ನೀನೇ ಕೊಲೆ ಮಾಡಿದ್ದು ಅಂತ ಅನ್ಸಿದ್ವಿ. ಅವನು ದೆವ್ವಾಗಿ ಬಂದು ಕಾಡ್ತಾನೆ ಅಂತ ಭಯ ಪಡಿಸಿದ್ವಿ. ನೀ ಕೊಲೆ ಮಾಡಿರೋ ವಿಚಾರ ಹೊರಗಡೆ ಗೊತ್ತಾದ್ರೆ ಮಾನ ಮರ್ಯಾದೆ ಹೋಗುತ್ತೆ, ಎಲ್ಲರೂ ನಿನ್ನ ದ್ವೇಷಿಸ್ತಾರೆ, ಪೊಲೀಸ್ ಅರೆಸ್ಟ್ ಆಗುತ್ತೆ, ಗಲ್ಲಿಗೇರಿಸ್ತಾರೆ ಅಂತ ಹೆದರ್ಸಿದ್ವಿ. ಮೊದಲೇ ಅಲುಸಿನೇಷನ್ ಇಂದ ಸಫರ್ ಆಗಿದ್ದ ಪ್ರದಿಗೆ. ಅಲುಸಿನೇಷನ್ ಅಂದ್ರೆ ಅಲಿಸಿನೇಷನ್ ಅಂದರೆ ಒಂದು ಮಾನಸಿಕ ಕಾಯಿಲೆ. ಈ ಕಾಯಿಲೆ ಇರೋ ವ್ಯಕ್ತಿ ತನ್ನ ಮನಸ್ಸಿಗೆ ಹತ್ರ ಆದವರು, ತನ್ನ ಮನಸ್ಸಿಗೆ ಘಾಸಿಗೊಳಿಸ್ತವರು ತಮ್ಮ ಜೊತೆಗೆ ಇದ್ದಾರೆ, ತಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅವ್ರ ಜೊತೆ ನಗ್ತಾರೆ, ಜಗಳ ಆಡ್ತಾರೆ, ಮಾತಾಡ್ತಾರೆ. ಪ್ರದಿಗೂ ಈ ಥರ ಕಾಯಿಲೆ ಇತ್ತು. ಅವ್ನು ಎಷ್ಟೋ ಸರಿ ಒಬ್ಬೊಬ್ಬನೇ ಮಾತಾಡೋದು, ಜಗಳ ಆಡೋದನ್ನ ನಾವು ಗಮನಿಸಿದ್ವಿ. ಅವತ್ತು ಕೊಲೆ ನಡೆದ ದಿನ ನಾವೆಲ್ಲ ಸೇರಿ ನೀನೇ ಕೊಲೆ ಮಾಡಿದ್ದು ಅಂದಾಗ ಅದನ್ನು ನಂಬ್ದ. ಭಯದಿಂದ ಚಾಕು ಎತ್ಕೊಂಡು ಓಡೋಕ್ಕೆ ಶುರು ಮಾಡ್ದ. ಚಾಕು ಯಾರ ಕೈಗೂ ಸಿಗಬಾರ್ದು ಅಂತ ಮಣ್ಣಲ್ಲಿ ಊತಿಟ್ಟ. ನಂತರ ಅವನೆಲ್ಲೇ ಹೋದ್ರೂ ಅವನನ್ನೇ ಹಿಂಬಾಲಿಸಿದ್ವಿ. ಪದೇ ಪದೇ ನೀನೇ ಕೊಲೆ ಮಾಡಿದ್ದು ಅಂತ ಅವನಿಗೆ ನಂಬಿಸಿದ್ವಿ. ವಿದ್ಯಾಸಾಗರ್ ದೆವ್ವಾಗಿ ನಿಂಗೆ ಬಂದು ಸಾಯಿಸ್ತಾನೆ ಅಂತ ಒತ್ತಿ ಒತ್ತಿ ಹೇಳಿದ್ವಿ. ಅವನು ವಿದ್ಯಾಸಾಗರ್ ಕ್ಯಾರೆಕ್ಟರ್ನ ಇಮ್ಯಾಜಿನ್ ಮಾಡ್ಕೊಂಡ. ಎಲ್ಲೇ ಹೋದ್ರೂ ಅವನ್ನೇ ನೋಡ್ತಾ ಹೋದ. ಈಗ ಆ ಹಿಂಸೆ ತಳ್ಳದೆ ಸೂಸೈಡ್ ಮಾಡ್ಕೊಂಡ. ಕ್ಲೋಸ್ ಫ್ರೆಂಡ್ಸ್ನ ಕೊಲೆ ಮಾಡಿಬಿಟ್ರಲ್ಲ, ಏನೋ ಮಾಡಿದ್ರು ಅವ್ರು ನಿಮಗೆ. ವಿದ್ಯಾಸಾಗರ್ ನನ್ನ ತಂಗಿನ ಲವ್ ಮಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟಿದ್ದ. ಅವಳು ಮೆಂಟಲಿ ಡಿಪ್ರೆಸ್ಡ್ ಆಗಿ ಸೂಸೈಡ್ ಮಾಡ್ಕೊಂಡು ಅದಕ್ಕೆ ಸಾಯಿಸಿದ್ದು. ಮತ್ತೆ ಪ್ರದೀಪ ನಾವು ಹಾಕಿದ ಬಲೆಗೆ ಸಿಕ್ಕಾಕೊಂಡು ನೀನದು. ನಾವು ಕೊಲೆ ಮಾಡಿದ್ರೆ ಇಲ್ಲಿ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಅವನ ಕಡೆ ಕೊಲೆ ಮಾಡಿಸಿ ಕೊನೆಗೆ ಅವನು ಸಾಯೋ ಥರ ಮಾಡಿದ್ವಿ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಅವತ್ತು ಅವರಿಬ್ರಿಗೂ ಚೆನ್ನಾಗಿ ಕುಡಿಸಿದ್ದು ನಾವೇ, ಹುಡುಗಿ ವಿಚಾರದಲ್ಲಿ ಜಗಳ ಮಾಡಿಸಿದ್ದು ನಾವೇ, ಆಮೇಲೆ ಕತ್ತಿ ಅವ್ರ ಕಣ್ಣಿಗೆ ಕಾಣೋ ಥರ ಇಟ್ಟಿದ್ದು ನಾವೇ. ಯಾಕೋ ಗೋಲಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲ? ಮಗ ಗೋಲಿ ನೋಡ್ದ್ಯಾ? ನಂಗೆ ಗೊತ್ತಿಲ್ಲ, ನಾ ಬೆಳಗ್ಗೆ ನೋಡಿಲ್ಲ ಅವನು.